ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಕೂಡಲೇ ಪಾವತಿಸಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಸಮಿತಿಯ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಆಗ್ರಹಿಸಿದರು. ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಬಹಳಷ್ಟು ಶೋಷಣೆಗಳು ಹೆಚ್ಚಾಗುತ್ತಾ ಇವೆ. ಅಡುಗೆ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಮಾಡುವ ಹುನ್ನಾರದಿಂದ ಈಗ ಸದ್ಯ ಸಿಬ್ಬಂದಿಗಳು 12 ತಾಸು ಕೆಲಸ ಮಾಡಿದ್ರು ಸಾಲದಂತಾಗಿ ನೌಕರರು ತಾವಾಗೆ ಕೆಲಸ ಬಿಟ್ಟು ಓಡುವಂತೆ ಸರ್ಕಾರ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ಇನ್ನು ತಮ್ಮ ವಿವಿಧ ಬೇಡಿಕೆಗಳಾದ ಕ್ರೈಸ್ತರ ಅಡಿಯಲ್ಲಿರುವ ವಸತಿ ನಿಲಯಗಳ ನೌಕರರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡದೆ ಪ್ರತಿ ನೌಕರರಿಗೆ 1,000 ದಿಂದ 1,500 ರೂಪಾಯಿ ಕಡಿಮೆ ವೇತನ ಪಾವತಿಸಲಾಗಿದೆ. ಈಗ ಅರ್ಸ್ ಮೂಲಕ ಎಲ್ಲ ನೌಕರರಿಗೆ ಪಾವತಿಸಬೇಕು. ಕಳೆದ 3 ವರ್ಷಗಳಿಂದ ಶಾರ್ಟ್ ಮ್ಯಾನ್ ಪವರ್ ಏಜೆನ್ಸಿಯವರು ಕಡಿಮೆ ವೇತನ ಪಾವತಿಸಿದ್ದು ಇಪಿಎಫ್ ಇಎಸ್ಐ ಸರಿಯಾಗಿ ತುಂಬದೇ ಇರುವುದರ ಬಗ್ಗೆ ತನಿಖೆ ನಡೆಸಿ ಶಿಸ್ತಿನ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಈ ಸರ್ಕಾರ ಈಗ ಮತ್ತು ಹಿಂದೆನೂ ಕೂಡ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಹಿಂದೆನೂ ಕೂಡ ಭಾಳಷ್ಟು ಶೋಷಣೆ ನಡೆದಿತ್ತು. ಆವಾಗ ನೇರವಾಗಿ ನೇಮಕಾತಿ ಮಾಡ್ಕೋ ಮೂಲಕ 5,500 ಜನರಿಗೆ ಹೊರಗೆ ಹಾಕಿದ್ರು. ಹಾಸ್ಟೆಲ್ ಬಿಟ್ಟು ಹೊರಗುತ್ತಿಗೆ ನೌಕರರು ಕೆಲಸ ಕಳ್ಕೊಂಡಿದ್ರು. ಮತ್ತು ಈಗ ಪುನಃ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಿ ಸಿಬ್ಬಂದಿ ಸಂಖ್ಯೆ ಕಡಿಮೆ ಮಾಡೋ ಮೂಲಕ ನಮ್ಮ ಅಡುಗೆಯವ್ರಿಗೆ ಮತ್ತೆ ಪುನಃ ಕೆಲಸ ಕಳ್ಕೊಂಬ ಪರಿಸ್ಥಿತಿ ತಂದು ಹೊಡ್ಡಿದ್ದಾರೆ. BCM ಇಲಾಖೆಯಲ್ಲಿ 100 ಮಕ್ಕಳಿದ್ದಂಥ ಹಾಸ್ಟೆಲ್ಗಳು ಇವತ್ತು 200 ತನಕ ಒಯ್ದಾರೆ. 150, 175, 200ವರೆಗೂ ಕೂಡ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡ್ಯಾರ. ಅದೇ ಸಿಬ್ಬಂದಿ 5 ಜನ ಅಡುಗೆ ಮಾಡ್ಬೇಕಂತ ಹೇಳ್ತಾರೆ. ಅಲ್ಲದೆ ಹೊಸದಾಗಿ ಪ್ರಾರಂಭದ ಮೊರಾರ್ಜಿ ಶಾಲೆಗಳಲ್ಲಿ ಇಂದಿರಾ ಗಾಂಧಿ, ಮೊರಾರ್ಜಿ, ಕಿತ್ತೂರಾಣಿ ವಸತಿ ನಿಲಯಗಳಲ್ಲಿ ಅಲ್ಲೂ ಕೂಡ ಇವತ್ತು ಅವರು 7 ಜನ ಸಿಬ್ಬಂದಿ 11 ಜನ ಸಿಬ್ಬಂದಿ ಇರಬೇಕಂತೇಳಿ ಸರ್ಕಾರದ ಹಿಂದಿನ ನಿಯಮ ಇತ್ತು. ಹಿಂದೆ ಇದ್ದಂಥ ಎಲ್ಲ ಶಾಲೆಗಳಲ್ಲಿ 11 ಜನ ಇದ್ದಾರೆ. ಆದರೆ ಈಗ 7 ಜನ ಟೋಟಲಿ. ಒಟ್ಟಾರೆ ಈ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾಗಿನಿಂದ ಮತ್ತಷ್ಟು ಶೋಷಣೆ ಶುರುವಾಗಿದೆ. ಎಲ್ಲ ನೌಕರರಿಗೆ ಭಯ ಆಗಿದೆ, ಕೆಲಸ ತೆಗಿತಾರಂತೇಳಿ. ಅದಕ್ಕಾಗಿ ದಯವಿಟ್ಟು ಯಾವ ನೌಕರಿನೂ ಕೂಡ ಕೆಲಸದಿಂದ ತೆಗಿಬಾರ್ದು. ದುಡ್ದಂಥ ವೇತನ ಇಲ್ಲ, 7-8 ತಿಂಗಳ ತನಕ ವೇತನ ಹಾಕಿಲ್ಲ. ಈ ಹಿಂದೆ ಹಲವಾರು ಸಲ ಹೋರಾಟ ಮಾಡಿ ವೇತನ ಹಾಕಬೇಕಂದಾಗ ಜಿಲ್ಲಾ ಪಂಚಾಯತಿ COರಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಹಲವಾರು ಬಾರಿ ಇವತ್ತು ಅವ್ರಿಗೆ ವೇತನ ಮಾಡಿರಿ ಯಾಕೆ ಮಾಡಲ್ಲ ಅಂತ ಹೇಳಿದ್ರು. ಬಜೆಟ್ ಇಲ್ಲ ಅಂತಿರು. ಆದರೆ ಬಜೆಟ್ ಬಂದೇ ಈಗ 1 ತಿಂಗಳಾಯಿತು, ಇಲ್ಲಿವರೆಗೂ ಕೂಡ ಯಾವುದೇ ನೌಕರರಿಗೆ ವೇತನ ಕೊಟ್ಟೇ ಇಲ್ಲ. ಇವತ್ತು ಮೈಸೂರಿನ ಶಾರ್ಪ್ ಅಂತ ಏಜೆನ್ಸಿ ಇದನ್ನು ಮತ್ತೆಂಥ ಭ್ರಷ್ಟ ಮ್ಯಾನ್ ಪವರ್ ಏಜೆನ್ಸಿ ಇವತ್ತಿಗೂ ಕೂಡ ನೌಕರರ ಬಗ್ಗೆ ಕಾಳಜಿನೇ ಇಲ್ಲ. ಅವ್ನು 3 ವರ್ಷ ಹಿಡಿದು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಾನೆ. ಇವತ್ತು ಎಲ್ಲ ನೌಕರರಿಗೆ 3 ವರ್ಷ ಹಿಡಿದು ಕಡಿಮೆ ಸ್ಯಾಲ್ರಿ ಕೊಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಇವತ್ತು ಜಿಲ್ಲಾಧಿಕಾರಿ ಕೊಟ್ಟಿವಿ, ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೆವು, ಅಲ್ಲೇ ಇವತ್ತು ಕಾರ್ಮಿಕ ಇಲಾಖೆ ಕೊಟ್ಟಿದ್ದೆವು, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೇವೆ. ಎಲ್ಲರಿಗೆ ಕೊಟ್ಟರೂ ಕೂಡ ಅದ್ರ ಬಗ್ಗೆ ತನಿಖೆ ಮಾಡಿ ಅವ್ರಿಗೆ ಯಾಕೆ ನೀ ಸ್ಯಾಲ್ರಿ ಕಡಿಮೆ ಹಾಕಿದೆ ಅಂತ ಬಾಯಿ ಬಿಡ್ತಾ ಇಲ್ಲ. ಅವೇನೋ ಮಂತ್ರಿ ಇದು ಸಂಬಂಧ ಅಂತವ, ಯಾವ ಮಂತ್ರಿ ಸಂಬಂಧನೋ ಗೊತ್ತಿಲ್ಲ. ಆದರೆ ಏಜೆನ್ಸಿ ಮಾತ್ರ ಅತ್ಯಂತ ನೌಕರಿಗೆ ಶೋಷಣೆ ಮಾಡ್ತಾಯಿದ್ದಾನೆ. ಆ ಏಜೆನ್ಸಿಗೆ ಮತ್ತು ಕೆಲವೊಂದು ವಸತಿ ನಿಲಯಗಳು ಹೊಸದಾಗಿ ಮೊರಾರ್ಜಿ ಶಾಲೆಗಳದು ವೇತನ ಪಾವತಿಸಬೇಕು ಅಂಥೇಳಿ ಅವನಿಗೆ ಏಜೆನ್ಸಿ ಕೊಟ್ಟಿದ್ದಾರೆ. ಕೂಡಲೇ ಆ ಏಜೆನ್ಸಿ ರದ್ದು ಮಾಡ್ಬೇಕಂತ ಜಿಲ್ಲಾಧಿಕಾರಿಗೂ ಹೇಳಿದೆವು. ಅದು ನಾಳೆ ನಾವು ಇವತ್ತು ಒಂದು ಜಿಲ್ಲಾಧಿಕಾರಿ ಕಚೇರಿ ಅದರ ಹೋರಾಟ ಇಟ್ಟಿದ್ದೇವೆ. ಇಡೀ ಜಿಲ್ಲೆಯ ಎಲ್ಲ ನೌಕರರು ಇವತ್ತು ಆ ಹೋರಾಟದಲ್ಲಿ ಭಾಗವಹಿಸಬೇಕು. ಇವತ್ತು ನಮ್ಮದು ಎಲ್ಲ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು. 10-15 ವರ್ಷ ಕೆಲಸ ಮಾಡಿದವ್ರಿಗೆ ಯಾರಿಗೆ ಕೆಲಸದಿಂದ ಬಿಡಿಸಬಾರ್ದು ಅಂತೇಳಿ ನಾಳೆ ಒತ್ತಾಯ ಇದೆ. ಬಾಕಿ ವೇತನಕ್ಕಾಗಿದೆ. ಯಾವ PF ESI ಕಟ್ಟಲ್ಲ ಅಂತ ಏಜೆನ್ಸಿ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕಂತೂ ಕೂಡ ಹೋರಾಟದಲ್ಲಿದೆ. ಅದಕ್ಕಾಗಿ ನಾಳೆ ಎಲ್ಲ ಹಾಸ್ಟೆಲ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆಗೆ ಹೋರಾಟದಲ್ಲಿ ಭಾಗವಹಿಸಬೇಕಂತ ಈ ಒಂದು ಮಾಧ್ಯಮ ಮೂಲಕ ಎಲ್ಲ ನೌಕರರಲ್ಲಿ ಮನವಿ ಮಾಡ್ತೇನೆ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು.
ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.